ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಹನ್ಸಿಕಾ. ಈ ದಿನ ನಾವು ವೆಜಿಟೇಬಲ್ ಮ್ಯಾಗಿ ಹೇಗೆ ಮಾಡೋದು ನೋಡೋಣ. ಅದಕ್ಕೇನೇನು ಯೂಸ್ ಮಾಡ್ತಿದ್ದೀನಿ ಅಂದರೆ ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇವನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಆದಮೇಲೆ ಕರಿಬೇವು ಹಾಕ್ತೀನಿ. ಮೆಣಸಿನ್ಕಾಯಿ ಹಾಕ್ತೀನಿ. ಎಷ್ಟು ಹೆಚ್ಕೊಂಡಿದ್ವಲ್ಲ ಅಷ್ಟನ್ನು ಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಎರಡನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಕ್ಯಾರೆಟ್ ಹಾಕ್ತೀನಿ. ಕ್ಯಾರೆಟ್ ಹಾಕಾದ್ಮೇಲೆ ಬೀನ್ಸ್ ಹಾಕ್ತೀನಿ. ಬೀನ್ಸ್ ಆದಮೇಲೆ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ತರಕಾರಿ ಬೇಗ ಫ್ರೈ ಆಗಲಿ ಅಂತ ಉಪ್ಪು ಹಾಕಿದ್ದೆ ಮುಂಚೆ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಮನೆಯಲ್ಲೇ ಮಾಡಿರ್ತಕ್ಕಂಥ ಮಸಾಲೆ, ಅರಿಶಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ. ಪೇಸ್ಟ್ ಆದಮೇಲೆ ಅದು ನಾವು ಎಷ್ಟು ಮ್ಯಾಗಿ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಿಮಗೆ ನೀರು ಹಾಕ್ಕೊಳ್ಳಿ. ನಾನೊಂದು 3 ಡಬಲ್ ಸ್ಲೈಸ್ ಇರೋ ಅಂಥವನ್ನ ಯೂಸ್ ಮಾಡಿದ್ದೀನಿ. ಹಾಗಾಗಿ ನಾನು ಒಂದೊಂದಕ್ಕೆ 2 ಕಪ್ ಥರ 6 ಕಪ್ ನೀರು ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಮೆಳ್ತಾ ಇದೆ ನೋಡಿ. ಮ್ಯಾಗಿದಲ್ಲೇ ಕೊಟ್ಟಿರ್ತಾರಲ್ಲ ಮಸಾಲೆ, ಆ ಮಸಾಲೆನ ನೀರು ಮಳ್ಬೇಕಾದ್ರೆ ಹಾಕ್ತೀನಿ. ಹಾಕಾದ್ಮೇಲೆ ಆಮೇಲೆ ಮ್ಯಾಗಿ ಹಾಕೋಣ. ನೋಡಿ, ಅದು ನೀರು ಮಳ್ದಂಗೆಲ್ಲ ಮ್ಯಾಗಿ ಬಿಡ್ತಾ ಹೋಗುತ್ತೆ. ಅದು ಎಳೆ ಎಳೆಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಪ್ಲೇನ್ ಮ್ಯಾಗಿಗಿಂತ ವೆಜಿಟೇಬಲ್ ಮ್ಯಾಗಿ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ.